ಮಾಡಿ ಇಲ್ಲಪ್ಪ ಇದು ಪ್ರೋಟೋಕಾಲ್ ಪ್ರಕಾರ ನನಗಿಂತ ಮೇಲೆ ಬರೋದು ಇವರು. ನಾನು ಮುಖ್ಯಮಂತ್ರಿ ಆಗಿದ್ರು ಕೂಡ ಪ್ರೋಟೋಕಾಲ್ ನಲ್ಲಿ ನನಗಿಂತ ಮೇಲೆ ಬರ್ತಕ್ಕಂಥದ್ದು ಖಾದರ್ ಅವರಿಗೆ. ಅದಕ್ಕೆ ನಾನು ನೋಡಪ್ಪ, ನೀನು ಇದು ಒಂದು ದೊಡ್ಡ ಅನುಭವ, ವಿಧಾನಸಭೆ ನಡೆಸೋದಿದೆಯಲ್ಲ ಅದು ಸುಲಭದ ಕೆಲಸ ಅಲ್ಲ. ಅವರು ಬಹಳ ಜನ ಹೇಳ್ತಿದ್ರು ಇವರಿಗೆ ಕನ್ನಡ ಸರಿಯಾಗಿ ಬರಲ್ಲ ಅಂತ. ಈಗ ಬಹಳ ಜನ ಪರ್ಮನೆಂಟ್ ಆಗಿ ಏನಿಲ್ಲ, ಯಾವುದು ಪರ್ಮನೆಂಟ್ ಇಲ್ಲ ರಾಜಕಾರಣದಲ್ಲಿ. ನಥಿಂಗ್ ಈಸ್ ಪರ್ಮನೆಂಟ್, ಯಾವುದು ಶಾಶ್ವತ ಅಲ್ವಾ. ನೀವು ಆಶೀರ್ವಾದ ಮಾಡಿದ್ರೆ ನಾವು ಇಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಕುರ್ಚಿ ಮೇಲೆ. ನಿಮ್ಮ ಆಶೀರ್ವಾದ ಇಲ್ಲದೆ ಹೋದ್ರೆ ಯಾರು ಕೂಡ ಕುರ್ಚಿ ಮೇಲೆ ಕೂರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈಗ 5 ಬಾರಿ ನೀವು ಅವ್ರನ್ನ ಆಯ್ಕೆ ಮಾಡಿದ್ದೀರಿ. 5 ಬಾರಿ ಅಂದ್ರೆ ಈ ಭಾಗದಲ್ಲಿ, ಈ ಕ್ಷೇತ್ರದಲ್ಲಿ, ಉಳ್ಳಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಖಾದರ್ ಅವರು ಜನಪ್ರಿಯರಾಗಿರೋದ್ರಿಂದಲೇ ನೀವೆಲ್ಲ ಅವ್ರನ್ನ ಗೆಲ್ಲಿಸಲಿರ್ತಕ್ಕಂಥದ್ದು. ಜೊತೆಗೆ ಶಾಸಕರಾಗಿ ಉತ್ತಮವಾದಂತ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಅವ್ರು ಹೇಳಿದ್ರು, ಏನೇನು ಮಾಡಿದ್ದೀವಿ ನಾವು. ಅವ್ರ ತಂದೆಯವರು ಶಾಸಕರಾಗಿದ್ರು, ಅವ್ರ ತಂದೆಯವರು ಕೂಡ ಶಾಸಕರಾಗಿದ್ರು. ನಾನು ಈಗ ಮೊದಲೇ ಉಪಚುನಾವಣೆ ನಿಂತುಕೊಂಡಿದ್ದಲ್ಲ, ಆಗ್ತಾನೆ ನಾನು ಕಾಂಗ್ರೆಸ್ ಸೇರಿದ್ದೆ. ಆಗ ಬಂದು ಇವ್ರ ಪರವಾಗಿ ಕ್ಯಾಂಪೇನ್ ಮಾಡಿದ್ರು ನಾನು ಮತ್ತು ಇಬ್ರಾಹಿಂ ಅವ್ರ ಜೊತೆ ಇಲ್ಲ. ನಾನು ಮತ್ತು ಇಬ್ರಾಹಿಂ ಇವ್ರಿಗೆ ಕ್ಯಾಂಪೇನ್ ಮಾಡಲಿಕ್ಕೆ ಬಂದಿದ್ದು.